ಬೆಂಗಳೂರು ನಗರ ಸ್ವಚ್ಛವಾಗಿಡಬೇಕು ಅನ್ನೋದು ನಮ್ಮ ಮೊದಲನೇ ಕರ್ತವ್ಯ. ನಾನು ಎಲ್ಲ ಶಾಸಕರ ಹತ್ರ ಹಿಂದೆ ಚರ್ಚೆ ಮಾಡಿದ್ದೆ. ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಪ್ಕೊಂಡಿದ್ರು. ಆ ಪ್ರಕಾರ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ದೆ. ಈಗಾಗಲೇ 430 ಕಿಲೋಮೀಟರ್ನ ತೆಗೆದಿದ್ದಾರೆ. ಯಾರು ವ್ಯಾಪಾರ ಮಾಡ್ತಾಯಿದ್ರು ಕೆಲವು ರಸ್ತೆಗಳನ್ನ ಡಿಕ್ಲೇರ್ ಮಾಡ್ತೀವಿ. ಆ ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಇಟ್ಕೊಳ್ಬೇಕು. ಆ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ಅವ್ರಿಗೇನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆಲ್ಲ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಆಮೇಲೆ ಕೆಲವ್ರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಈಗಾಗಲೇ ಸುಮಾರು 30,000 ಜನಕ್ಕೆ ನಾವು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಕೆಲವರು ಕೋರ್ಟ್ಗೆ ಹೋಗಿದ್ರು. ಇದು ಹಿಂದೆ BBMPಯಿಂದ ಆಗಿತ್ತು. ಇದು ಪ್ರತಿಯೊಂದು ಕಾರ್ಪೊರೇಷನ್ನೇ ಸಪ್ರೇಟ್ ಮಾಡಬೇಕು ಅಂತ ಅಸೋಸಿಯೇಷನ್ ಅವರು ಕೋರ್ಟ್ಗೆ ಹೋಗಿದ್ರು. ಅದು ಕೂಡ ನಾವು ಬೇಕಾದ್ರೆ ತಿರ್ಗಾ ಇನ್ನೊಂದ್ಸತಿ ರಿವಿಸಿಟ್ ಮಾಡ್ತೀವಿ, ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ಈಗಾಗಲೇ ಅಬಂಡೆಂಟ್ ವೆಹಿಕಲ್ಸ್ ಕೂಡ ಇದೆ. ಇವತ್ತಿಂದ ಸ್ಟಿಕ್ಕರ್ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅವ್ರಾಗ ಅವ್ರು ಖಾಲಿ ಮಾಡಿಕೊಂಡ್ರೆ ಸರಿ. ಅವ್ರು ಮಾಡಲಿಲ್ಲ ಅಂದ್ರೆ ಅದಕ್ಕೂ ಫೈನ್ ಕಟ್ಟಬೇಕಾಯ್ತದೆ. ನಾವು ಎತ್ಕೊಂಡೋಗಿ ಬೇರೆ ಕಡೆ ಅದನ್ನು ಅಬಂಡೆಂಟ್ ವೆಹಿಕಲ್ಸ್ನ ಆಕ್ಷನ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಇಟ್ಕೊಂಡಿರೋದು ಬೇಡ. ಸೊ ಅದಕ್ಕೂ ಕೂಡ ಈಗ ಸದ್ಯಕ್ಕೆ ಒಂದು ಸ್ಟಿಕ್ಕರ್ ಹಾಕಿ 1 ವಾರ ಟೈಮ್ ಕೊಟ್ಟು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಟಿರ್ತೀವಿ. ನಿನ್ನೆ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅದನ್ನು ಅವರೇ ಎತ್ಕೊಂಡು ಹೋದರೆ ಪರವಾಗಿಲ್ಲ. ಅವ್ರು ಎತ್ಕೊಂಡು ಹೋಗಲಿಲ್ಲ ಅಂತಂದರೆ ನಾವು ಎತ್ಕೊಂಡೋಗಿ ಬಿಸಾಕಿ ಅದಕ್ಕೇನು ಬೇಕೋ ಡ್ಯಾಮೇಜಸ್ ಹಾಕ್ತೀವಿ. ಇಲ್ಲ ಅಂದರೆ ಆಕ್ಷನ್ಗೆ ಹಾಕ್ತೀವಿ. ಹೌದು, ID ಕಾರ್ಡ್ ಕೊಟ್ಟಿದ್ದಕ್ಕೆ ಅವರು ಹೈಕೋರ್ಟ್ ಅವರು ಇದು ಬೇಡ ಅಂತ ಸೆಟ್ ಮಾಡಿದ್ದಾರೆ. ನಾವು ನಾವೇ ಕೊಟ್ಟಂಥ ID ಕಾರ್ಡ್ನ ನಾವು ಗುರುತಿಸಲೇಬೇಕು, ಗೌರವ ಕೊಡಲೇಬೇಕು. ಬಟ್ ಕೋರ್ಟ್ ಆದೇಶನೂ ನಾವು ಕೇಳಲೇಬೇಕು.